ಸರ್ ಇದಕ್ಕೆ ನಮ್ಗೆ ಕಿರಣ್ ಕಂಪ್ನಿ ಅಂತ ನಮ್ಗೆ ಚೇತನ್ ಸರ್ ಪರಿಚಯ ಆಗಿದ್ರು. ಸ್ಟಾರ್ಟಿಂಗು ಒಂದು ಫೇಸ್ಬುಕ್ ಅಲ್ಲಿ ನೋಡ್ಬಿಟ್ಟು ಪರಿಚಯ ಆಗಿದ್ರು. ಪರಿಚಯ ಮಾಡಿ ಫೋನ್ ಮಾಡಿದ್ರು. ಕರೆಕ್ಟಾಗಿ 20 ಡೇಸ್ ಬಿಟ್ಟು ಬಂದ್ರು ಫ್ಲಾಟ್ ಅಲ್ಲಿ. ಅವಾಗ ಈ ಶುಂಠಿಗೆ 2.5 ತಿಂಗಳಾಗಿತ್ತು. ಶುಂಠಿಗೆ ಫಸ್ಟ್ ಟ್ರಂಚಿಂಗ್ ಕೊಟ್ರು. ಟ್ರಂಚಿಂಗ್ ಒಂದು ಸ್ಪ್ರೇ ಕೊಟ್ರು. ಒಂದೇ ಸಲ ಟ್ರಂಚಿಂಗ್ ಸ್ಪ್ರೇ ಕೊಟ್ಟಾದ್ಮೇಲೆ ಮತ್ತೆ ಮಣ್ಣೆ ತಗಷ್ಟೇ. ಮಣ್ಣೆ ತಗೋ ಸ್ವಲ್ಪ ಗೊಬ್ಬರ 5,000 ರೂಪಾಯಿ ಗೊಬ್ಬರ ಹಾಕಿರೋದಕ್ಕೆ ಒಂದು ಸ್ಟಾರ್ಟಿಂಗು ಅಷ್ಟೇ ಹೇಳಿದ್ದು. ಮತ್ತೆ ಕರೆಕ್ಟ್ ತಿಂಗಳು ಬಿಟ್ಟು ಮತ್ತೆ ಸೆಕೆಂಡ್ ಟ್ರಂಚಿಂಗ್ ಮಾಡಿದೆ. ಟ್ರಂಚಿಂಗ್ ಮತ್ತೆ ಸ್ಪ್ರೇ. ಟ್ರಂಚಿಂಗ್ ಮಾಡಿ 10 ಡೇಸ್ ಬಿಟ್ಟು ಮತ್ತೆ ಸ್ಪ್ರೇ. ಮತ್ತೆ ಕರೆಕ್ಟ್ ಎರಡನೇ ಸಲ ಗೊಬ್ಬರ ಹಾಕ್ಬೇಕಾದ್ರೆ ಗೊಬ್ಬರ ಬೇಡಿ ಅಂತ ಹೇಳಿದ್ರು. ಯಾಕಂದ್ರೆ ಶುಂಠಿ ಹಾಲೆ ಫುಲ್ ವೈಟ್ ಉಂಟೋಗಿತ್ತು. ಗೊಬ್ಬರ ಬೇಡಿ ಅಂತ ಹೇಳಿದ್ರು. ಮತ್ತೆ ಕೆಂಚು ಬಂದಾಯ್ತು. ಎಲ್ಲೆಲ್ಲಿ ಕೆಂಚು ಬಂದೈತೆ ಅಲ್ಲಿಗೆ ಅಮೋನಿಯಂ ಸಲ್ಫೇಟ್ ಅನ್ನೊಂದು ಗೊಬ್ಬರ ಹಾಕಿ ಅಂತ ಹೇಳಿದ್ರು ಅಷ್ಟೇ. 2 ಮೂಟೆ ಗೊಬ್ಬರ ಹಾಕಿದ್ರು. ಎಲ್ಲೆಲ್ಲಿ ಕೆಂಚು ಬಂದೈತೆ ಅಲ್ಲಿಗೆ ಮಾತ್ರ ಆ ಕಪ್ ತಿರುಗತ್ತು. ಮತ್ತೆ ಮೂರನೇ ತಿಂಗಳಿಗೆ ಒಂದು ಟ್ರಂಚಿಂಗು ಪ್ಲಸ್ ಒಂದು ಸ್ಪ್ರೇ. 3 ಟ್ರಂಚಿಂಗು 3 ಸ್ಪ್ರೇ ಆಗೈತೆ. ಈಗ ಲಾಸ್ಟ್ ಅಲ್ಲಿ ಒಂದು ಸ್ಪ್ರೇ ಕೊಟ್ಟಿದ್ರೆ ಸ್ವಲ್ಪ ಕೆಂಚ ಬಿಡೈತೆ ಅದಕ್ಕೆ. ಮತ್ತೆ ಈಗ ಗಿಡ ಎಲ್ಲ ಫುಲ್ ಹೈಟ್ ಬೆಳೆದೈತೆ. ಒಂದು 70-80 ಮರಿ ಕಡ್ದೈತೆ. ನಮಸ್ತೆ ಆತ್ಮೀಯ ರೈತ ಬಾಂಧವರೇ, ನನ್ನ ಹೆಸರು ಚೇತನ್ ಅಂತ ಹೇಳಿ ಕೆರನ್ ಆರ್ಗಾನಿಕ್ ಪ್ರೈವೇಟ್ ಲಿಮಿಟೆಡ್ ವತಿಯಿಂದ ನಾವು ಇವತ್ತು ಚಿಕ್ಕಮಗಳೂರು ಡಿಸ್ಟಿಕ್ ಚಿಕ್ಕಮಗಳೂರು ತಾಲೂಕು ಚಿಕ್ಕ ಕುರುಬನಹಳ್ಳಿ ಗ್ರಾಮದಲ್ಲಿದ್ದೀವಿ. ನಮ್ಮ ರೈತರಾದಂಥ ಶುಂಠಿ ಪ್ಲಾಟ್ ಅಲ್ಲಿದ್ದೀವಿ. ನಮ್ಮ ಕೆರನ್ ಮಾರ್ಗದರ್ಶನದಲ್ಲಿ 5-6 ತಿಂಗಳ ತನಕ ರೆಗ್ಯುಲರ್ ಯೂಸ್ ಮಾಡ್ತಾ ಬಂದಿದ್ದಾರೆ. ಚೇತನ್ ಸರ್, ನೀವು ಬಂದು ಅದು ಯಾವ ಟೈಮಲ್ಲಿ ಏನೇನು ಪ್ರಾಡಕ್ಟ್ ಕೊಟ್ಟಿದ್ದೀರೋ ಆ ಪ್ರಾಡಕ್ಟ್ ನ ಯೂಸ್ ಮಾಡಿ ಬೆಳೆದಿರ್ತಕ್ಕಂಥ ಬೆಳೆ ಹೆಂಗೆ ಅನಿಸ್ತದೆ? ಬೆಳೆಗೆ ನನಗೆ ಬೆಳೆ ಬಗ್ಗೆ ನನಗೆ ತುಂಬಾ ಖುಷಿ ಆಗ್ತಾ ಇದೆ. ಇಷ್ಟೆಲ್ಲ ಮಳೆ ಆಗಿದೆ ಆದ್ರೂ ಇಷ್ಟು ಇಲ್ಲಿ ತನಕ ಉಳಿದಿರೋದು ನಿಂದ ಒಬ್ಬಂದೇ ಅಂತ ಇಡೀ ಗ್ರಾಮದವ್ರು ಬಂದು ಹೇಳ್ತಾ ಇದ್ದಾರೆ. ಯಾರ್ದು ಉಳಿದಿಲ್ಲ, ಶುಂಠಿ ನಿಂದ ಒಬ್ಬಂದೇ ಚೆನ್ನಾಗಿರೋದು ಅಂತ ಹೇಳ್ತಾರೆ. 1 2 3 4 5 6 7 8 9 10 11 12 13 14 15 16 17 18 19 20 21 22 23 24 25 26 27 28 29 30 31 32 33 34 35 36 37 38 39 40 41 42 43 44 45 46 47 48 49 50 51 52 53 54 55 56 57 58 59 60 61 62 63 64 65 66 67 68 69 70 71 72 70. ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕು ತಿಪ್ಪನಹಳ್ಳಿ ಗ್ರಾಮದಲ್ಲಿ ಬರ್ತಕ್ಕಂಥ ನಮ್ದು ಸರ್ವೆ ನಂಬರ್ 25 ಪಾರ್ಟ್ 2 ನಲ್ಲಿ ಹಾಕಿರ್ತಕ್ಕಂಥ ಶುಂಠಿ ಬೆಳೆ ನಮ್ ಚೇತನ್ ಸಾರ್ ಕೊಟ್ಟಿರೋದನ್ನೇ ಮಾಡಿರೋದು ನಾನು. ಇದು 3 ಬಾರಿ ಟ್ರೆಂಚಿಂಗು, 3 ಸ್ಪ್ರೇ. ಏನ್ ಮಾಡಿದೆ, ಹೇಗ್ ಮಾಡಿದೆ? ನಾನು ಹೇಳಿದೆ ನಂದೇನಿಲ್ಲಪ್ಪ, ಡಾಕ್ಟರ್ ಒಬ್ರು ಬರ್ತಾರೆ ಶಿವಮೊಗ್ಗದಿಂದ, ಚೇತನ್ ಸಾರ್ ಅಂತ ಹೇಳಿ. ಅವ್ರು ಪೂನಾದಿಂದ ಎಲ್ಲವ ಅವರು ಡಿಸ್ಟ್ರಿಬ್ಯೂಟ್ ಮಾಡ್ಕೊಂತ ಇದಾರಂತೆ ಮೆಡಿಸಿನ್ ಅಲ್ಲವ. ಅವ್ರ ಹತ್ರ ತಗೊಂಡು ಮಾಡಿರೋದ್ರಿಂದ ಈ ತರ ಆಗಿದೆ ಅಂತ ನಾನು ಕೆಲವರಿಗೆ ತಿಳಿಸಿದ್ದೀನಿ. ಬೆಳೆ ನೋಡ್ರೆ ಫಸ್ಟ್ ಕ್ಲಾಸ್ ಬಂದಿದೆ. ಒಳ್ಳೆ ಗ್ರೌತ್ ಬಂದಿದೆ, ಒಳ್ಳೆ ಸೈಜ್ ಇದೆ, ಮರಿ ಚೆನ್ನಾಗಿದೆ. ಅವರು ಹೇಳಿದ ಟೈಮ್ ಕರೆಕ್ಟ್ ಆಗಿ ಬಂದು ಕೊಟ್ರು. ಅದೇ ಇನ್ನೇನು ಒಳ್ಳೆ ಚೆನ್ನಾಗಿ ಔಷಧಿ ಕೊಟ್ರು, ಚೆನ್ನಾಗಿ ಬೆಳೆ ಬಂದಿದೆ. ಫೇಸ್ಬುಕ್ ಕಡೆಯಿಂದ ಪ್ಲಸ್ ನಮ್ಮ ಬಾಮೈದವ್ರ ಊರು ಪಕ್ಕದವರು ರಿಪ್ಪನ್ಪೇಟೆ. ಹಂಗಾಗಿ ನಮ್ಗೆ ಪಕ್ಕದವರೆಲ್ಲ ನಮ್ಮ ಬಾಮೈದವ್ರ ಊರು ಪಕ್ಕ. ಹಂಗಾಗಿ ಕಾನ್ಫಿಡೆನ್ಸ್. ಯಾಕೆಂದ್ರೆ ಬೇರೆಯವರೆಲ್ಲ ಬೇರೆ ಕಂಪ್ನಿಯವ್ರು ಸುಳ್ಳು ಹೇಳ್ಬೋದು, ಇವ್ರ ಪಕ್ಕ ಇರೋದ್ರಿಂದ ಸುಳ್ಳು ಹೇಳಕ್ ಆಗಲ್ಲ. ಹಾಗಾಗಿ ನನಗೆ ನಂಬಿಕೆ ಬಂತು. ನನಗೆ ದುಡ್ಡು ಇಂಪಾರ್ಟೆಂಟ್ ಅಲ್ಲ, ಬೆಳೆ ಚೆನ್ನಾಗಿ ಬರಬೇಕು. ಖುಷಿ ಆಗ್ತಿದೆ ಸರ್, ಖುಷಿ ಆಗ್ತಾ ಇದೆ. ಇದೇ ಫಸ್ಟ್ ಟೈಮ್ ನಾವು ಶುಂಠಿ ಬೆಳೆದಿರೋದು. ಖುಷಿ ಆಗ್ತಿದೆ. ಎಲ್ಲೂ ಯಾವ ಕಾಯಿಲೆ ಯಾವ್ದು ರೋಗ ಬಂದಿಲ್ಲ. ಇಷ್ಟು ಬಂದಿದೆ. ನಾವು ಪಾರ್ಟ್ ಟೈಮ್ ಬೇಕರಿ ಮಾಡ್ಕೊಂಡು ಬಂದು 15 ದಿನಕ್ಕೊಂದ್ಸಲ ಬಂದು ಮಾಡ್ತಾ ಇರೋದು. ಒಬ್ಬ ಮಾರ್ಗದರ್ಶಕರು ಏನ್ ಹೇಳ್ತಾರೆ ಅದ್ರ ಪ್ರಕಾರವಾಗಿ ನಾವು ನಡ್ಕೊಂಡ್ರೆ ದುಡ್ಡು ಯೋಚನೆ ಮಾಡಬಾರ್ದು. ಇವಾಗ ನಾವು 10 ರೂಪಾಯಿ ಬಂಡವಾಳ ಹಾಕಿರೋ 100 ರೂಪಾಯಿ ಬರುತ್ತೆ. ನಾವು 10 ರೂಪಾಯಿಗೆ ಯೋಚನೆ ಮಾಡಿದ್ರೆ ನಾವು ತಗೊಳಕ್ಕಾಗಲ್ಲ, ಸಾಧ್ಯನೇ ಇಲ್ಲ. ನಾವು ಇವತ್ತು ಸ್ಟಾರ್ಟಿಂಗ್ ಇದಕ್ಕೆ ಏನ್ ಹೇಳ್ತೀವಿ, ಚೇತನ್ ಅವ್ರು ಏನ್ ಹೇಳಿದ್ರು ಅಂದ್ರೆ, ಲಾಸ್ಟ್ ಮೊನ್ನೆ ಸ್ಪ್ರೈನಲ್ಲಿ ನಮ್ದು ಕಾಸ್ಟ್ಲಿ ಇದೆ, ಲೋಕಲ್ ಅಲ್ಲಿ ತಗೊಂತೀರಾ ಸರ್, 600-700 ರೂಪಾಯಿ ಆಗುತ್ತೆ ಅದೇ ಮೆಡಿಸಿನ್ ಅಂದ್ರು. ನಾನು ಒಂದೇ ಮಾತು ಹೇಳಿದ್ದು, ನಾನು ದುಡ್ಡಿಗೆ ಯೋಚನೆ ಮಾಡ್ತಿಲ್ಲ, ನನಗೆ ಮೆಡಿಸಿನ್ ಬೇಕು, ನನಗೆ ಶುಂಠಿ ಚೆನ್ನಾಗಿ ಬರಬೇಕು. ಹೌದು ಅಂತ ಹೇಳಿದ್ನಿ. ಕೊಟ್ರು, ಹೊಡೆದಿದ್ದೀನಿ. ಇವಾಗ ಇನ್ನೊಂದು ಸ್ಪ್ರೇ ಮಾಡಿ ಸಾಕು ಅಂತ. ಸುಮಾರು ಜನ ಸರ್ ಚೆನ್ನಾಗೈತೆ ಸರ್. ಬೇರೆ ಜನ ಎಷ್ಟೋ ಜನ ಮಾಡಿ ಅಲ್ಲೇ ಆಲ್ರೆಡಿ ಕೆಟ್ಬಿಟ್ಟವ್ರೆ. ಕೆಟ್ಟಿ ಸುಮಾರು ಕೆಟ್ಸವ್ರೆ ಎಲ್ಲ ಸುಮ್ಮನೆ ಮಾಡೋರು. ಯಾವ್ದು ನಮ್ದು ಚೆನ್ನಾಗೈತೆ, ಪರವಾಗಿಲ್ಲ, ತೊಂದರೆ ಇಲ್ಲ. ಇದು ಯಾವ್ದು ಗ್ರಾಮ ಬರುತ್ತೆ ಸರ್? ಚಿಕ್ಕಪಿಚನಹಳ್ಳಿ ಗ್ರಾಮ, ಬಿಳಿಕೆರೆ ಹೋಬಳಿ, ಹುಣಸೂರು ತಾಲೂಕು, ಮೈಸೂರು ಜಿಲ್ಲೆ, ಚಿಕ್ಕಪಿಚನಹಳ್ಳಿ ಗ್ರಾಮ. ನಿಮ್ಮ ಹೆಸರು? ಸರ್ ರವಿ. ವಿಶೇಷ ಏನು ಅಂದ್ರೆ
ಇವ್ರೇನ್ ಶುಂಠಿ ಬೆಳೆದಿದ್ದಾರೆ, ನೀವು ಶುಂಠಿ ಒಳಗೆ ಎಲ್ಲರೂ ಗಮನಿಸಬೇಕಾಗಿರೋದು, ಇದು ಬೇವಿನ ಮರದ ಕೆಳಗಡೆ ಹಚ್ಚ ಹಸಿರಾಗೈತಿ. ಮತ್ತು ಬೇರೆ ಕಡೆ ಎಲ್ಲ ನಿಮ್ಗೆ ಹಸಿರು ಕಡಿಮೆ ಇದೆ. ಹಚ್ಚ ಹಸಿರಾಗಿರೋದ್ರ ಜೊತೆಗೆ ಈ ಎಲೆ ಅಗಲನೂ ಜಾಸ್ತಿ ಇದೆ, ಈ ಗಿಡಗಳ ರೆಸಿಸ್ಟೆನ್ಸು ಜಾಸ್ತಿ ಇದೆ. ನಿಮ್ಗೇನು ಅನ್ಸುತ್ತೆ, ಅಲ್ಲಲ್ಲೇ ಸಣ್ಣ ಸಣ್ಣ ಕೊಳೆ ಬಂದಿದೆ. ಆದ್ರೆ ಈ ಬೇವಿನ ಗಿಡದ ಕೆಳಗಡೆ ಎಲ್ಲ ನಿಮ್ಗೆ ಹೆಂಗ್ ಕಾಣ್ತಾ ಇದೆ? ಇದು ಏನ್ ಅನಿಸ್ತಾ ಇದೆ ಸರ್ ನಿಮ್ಗೆ? ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ಲ? ಅಂದ್ರೆ ನೋಡ್ರಿ, ಬೇವಿನ ಎಲೆ, ಬೇವಿನ ಬೀಜಗಳು, ಅಥವಾ ನಾವು ಏನು ಪ್ರಾರಂಭದಲ್ಲಿ ಬೇವಿನ ಹಿಂಡಿ ಬಳಸಬೇಕು ಅಂತ ನಾವು ಹಲವಾರು ಜನರಿಗೆ ನಾವೇನು ಮಾರ್ಗದರ್ಶನ ಮಾಡ್ತೀವಿ, ಇದೇ ಕಾರಣಕ್ಕೆ ಬೇವಿನ ಹಿಂಡಿ, ಹೊಂಗೆ ಹಿಂಡಿ, ಹರಳೆ ಹಿಂಡಿ ಬಳಸ್ರಿ ಅಂತ ನಾವು ಹೇಳ್ತಾ ಇರ್ತೀವಿ. ಯಾವ ಕಾರಣಕ್ಕೆ ಅಂದ್ರೆ ಆ ಹಿಂಡಿಗಳನ್ನ ಬಳಸಿದ್ರೆ ನಿಮಗೆ ಬೆಳೆ ಹೆಂಗಿರುತ್ತಂತೆ. ಯಾಕಂದ್ರೆ ಇದು ನ್ಯಾಚುರಲ್ ಆಗಿ ಎಲೆ ಉದರಿ ಬೀಜ ಉದರಿ ಬಂದಿರತಕ್ಕಂಥ ತಾಕತ್ತು. ಅಲ್ಲಿ ನೀವು ಹಿಂಡಿಗಳನ್ನ ಹಾಕಿ ಇಂಥ ಒಂದು ಸಾಧನೆಯನ್ನ ನೀವು ಮಾಡ್ಕೋಬಹುದು ಅಂತ ನಾನು ನಿಮ್ಮೆಲ್ಲರಿಗೂ ರಿಕ್ವೆಸ್ಟ್ ಅಂತ. ಎಷ್ಟು ಕ್ಲಿಯರ್ ಆಗಿದೆ ಶುಂಠಿ, ಇದರಲ್ಲಿ ಯಾವುದೂ ಒಂದು ಚುಕ್ಕೆನೂ ಬಿದ್ದಿಲ್ಲ.